ಎಲ್ರಿಗೂ ನಮಸ್ಕಾರ. ಇವತ್ತು ಈ ವಿಡಿಯೋದಲ್ಲಿ ನಾವು ಒಂದು ಮೇಜರ್ ಆಗಿರೋ ಒಂದು ಲರ್ನಿಂಗ್ ನೋಡೋಣ. ಅದು ಫಸ್ಟ್ ಆಫ್ ಆಲ್ ನಾವು ಬಂದ್ಬಿಟ್ಟು ಸೆಬಿ ಬಂದ್ಬಿಟ್ಟು ಜಾನೆ ಸ್ಟ್ರೀಟ್ ಅಂತ ಒಂದು ಫಾರಿನ್ ಇನ್ಸ್ಟಿಟ್ಯೂಟ್ ಕಂಪ್ನಿಗೆ 4,844 ಕೋಟಿ ರೂಪಾಯಿ ಇಲ್ಲೀಗಲ್ ಆಗಿ ನೀವು ಒಂದು ಹೈ ಫ್ರೀಕ್ವೆನ್ಸಿ ಟ್ರೇಡಿಂಗ್ ಮಾಡಿ ಇಂಡೆಕ್ಸ್ ಆಪ್ಷನಲ್ಲಿ ನೀವು ಪ್ರಾಫಿಟ್ ಮಾಡಿದ್ದೀರಾ. ಸೊ ನೀವು ಪೆನಾಲ್ಟಿ ಇಷ್ಟು ಕಟ್ಟಿ ಅಂತ ಹೇಳಿದ್ದಾರೆ. ಓಕೆ, ಇವ್ರು ಏನಂತಂದರೆ ಇವರು FIS ಬಂದುಬಿಟ್ಟು ಆಲ್ಮೋಸ್ಟ್ 36,000 ಕೋಟಿ ಮೇಲೆ ಏನೋ ಪ್ರಾಫಿಟ್ ಮಾಡಿದ್ದಾರೆ ಇಂಡೆಕ್ಸ್ ಆಪ್ಷನ್ಸಲ್ಲಿ. ಓಕೆ, ಅವ್ರಿಗೆ ಈ ಅಮೌಂಟ್ ಏನು ದೊಡ್ಡದಲ್ಲ. ಓಕೆ, ದೊಡ್ಡದಲ್ಲ, ಇವ್ರಿಗೆ ಬೇಕಾದ್ರೆ ಕಟ್ಬಿಟ್ಟು ಮತ್ತೆ ಬರ್ತಾರೆ, ಆಯಿತಾ. ಬಟ್ ಆದರೆ ನೀವು ತಿಳ್ಕೊಬೇಕಾಗಿರೋದು ಇವ್ರದ್ದು ಸುಮ್ಮನೆ ಇಲ್ಲಿ ಒಂದು ಆಚೆ ಬಂದಿದೆ ಅಷ್ಟೇ. ನೀವು ಸುಮ್ಮನೆ ಅದಾನಿ ಅಂತ ಹೇಳ್ತೀರಲ್ಲ, ಅದಾನಿದು ಒಂದು ಬಿಟ್ಬಿಟ್ಟು ಬೇರೇನೋ ಎಷ್ಟೊಂದು ಕಂಪ್ನೀಸು ಯಾವ ರೀತಿ ಮಾಡುತ್ತೆ ಅಂತ ನಾವು ಬಿಟ್ಬಿಡ್ತೀವಿ. ಅದೇ ರೀತಿ ಇವಾಗ ಜಾನೆ ಸ್ಟ್ರೀಟ್ ಅಂತ ಒಂದು ಈ ಥರ ಆಚೆ ಬಂದಿದೆ. ಬಟ್ ಈ ಥರ ನಮ್ಮ ಇಂಡಿಯಾದಲ್ಲಿ 11,000 FI ಕಂಪ್ನೀಸ್ ಇದೆ. ಓಕೆ, FI ಫಾರಿನ್ ಇನ್ಸ್ಟಿಟ್ಯೂಟ್ ಇನ್ವೆಸ್ಟರ್ ಕಂಪ್ನೀಸು ಇನ್ವೆಸ್ಟ್ ಮಾಡ್ತಾಯಿದೆ 11,000 ಕಂಪ್ನೀಸು. ಓಕೆ, ಮತ್ತು ಇವಾಗ ನಾವು ಇಂಪಾರ್ಟೆಂಟ್ ಥಿಂಗ್ ಏನಂತಂದರೆ ಇವಾಗ FII ಮತ್ತು DI, FII ಫಾರಿನ್ ಇನ್ಸ್ಟಿಟ್ಯೂಟ್ ಇನ್ವೆಸ್ಟರು ಮತ್ತು DI ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಟ್ ಇನ್ವೆಸ್ಟರ್, ಇವರಿಬ್ಬರಲ್ಲಿ ಯಾರು ಬೆಟ್ರು ಅಂತ ನಾವು ತುಂಬ ಸರ್ತಿ ಯೋಚನೆ ಮಾಡ್ಕೊಂಡು ಕೂತ್ಕೊಳ್ತೀವಿ. ಆ್ಯಕ್ಚುಲಿ ಇವರಲ್ಲಿ ಇಬ್ಬರು ಬೆಟರ್, ಇಬ್ಬರು ವರ್ಸ್ಟ್. ಏನಕ್ಕೆ ಅಂತ ಹೇಳ್ತೀನಿ ಕೇಳಿ. FII DIs ಫಾರಿನ್ ಇನ್ಸ್ಟಿಟ್ಯೂಟ್ ಅಂದಿದ ತಕ್ಷಣ ಇವ್ರು ಬಂದುಬಿಟ್ಟು ವಿಲನ್ ಥರ ನೋಡೋದು, DIಸ್ನ ಬಂದುಬಿಟ್ಟು ಹೀರೋ ಥರ ನೋಡೋದು ಅವಶ್ಯಕತೆ ಇಲ್ಲ. ಇವು ಇಬ್ಬರು ಬಂದಿರೋದು ದುಡ್ಡು ಮಾಡೋಕ್ಕೋಸ್ಕರ. ಏನು ಒಂದು ಅಡ್ವಾಂಟೇಜ್ ಅಂದರೆ ರೀಟೇಲರ್ಸ್ಗಲ್ಲ, ಇಂಡಿಯಾಗೆ ಈ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಟ್ ಇನ್ವೆಸ್ಟರ್ ದುಡ್ಡುಗಳು ಆಚೆ ಹೋಗಲ್ಲ, ನಮ್ಮ ಇಂಡಿಯಾದಲ್ಲೇ ಇರೋದರಿಂದ ನಮ್ಮ ಭಾರತಕ್ಕೆ ಹೆಲ್ಪ್ ಆಗುತ್ತೆ ಹೊರತು ರೀಟೇಲರಿಗೆ ಯಾವುದೇ ರೀತಿ ಹೆಲ್ಪ್ ಆಗಲ್ಲ. ರೀಟೇಲರ್ ಇನ್ವೆಸ್ಟರ್ಗೆ ಯಾವುದೇ ರೀತಿ ಹೆಲ್ಪ್ ಆಗಲ್ಲ. ಇವರಿಬ್ಬರು ಬಂದಿರೋದು ದುಡ್ಡು ಮಾಡೋಕ್ಕೋಸ್ಕರ ದುಡ್ಡು ಮಾಡ್ಕೊಂಡು ಹೋಗ್ತಾರೆ. ಓಕೆ, ಹೇಗೆ ಇವ್ರು ದುಡ್ಡು ಮಾಡ್ತಾರೆ ಅಂತ ನೋಡೋಣ. ಇವ್ರು ಮಾಡೋದು ಏನಂತಂದರೆ ಇದೇ ರೀತಿಯೇ ನಮ್ಮ ರೀಟೇಲರ್ಸ್ನ ಹೇಗಾದರೂ ಮಾಡಿ ಟ್ರ್ಯಾಪ್ ಮಾಡಿ ಅವ್ರ ಹತ್ರ ಇರೋ ದುಡ್ಡನ್ನ ಇವ್ರು ಕಿತ್ಕೊಳ್ಳೋದೇ ಇವರ ಮೇಜರ್ ಕೆಲಸ FII DIಸ್ಗೆ. ಓಕೆ, ಏನಕ್ಕೆ ಅಂತ ಹೇಳ್ತೀನಿ ನೋಡಿ. ಮೊನ್ನೆ ಒಂದು ವಿಡಿಯೋ ಮಾಡಿದ್ದೆ, ರೈಟ್. ಏನಂತ ಹೇಳಿದ್ದೆ, ಇಲ್ಲಿಂದ ಮಾರ್ಕೆಟು ಡೌನ್ಫಾಲ್ ಆಗೋ ಚಾನ್ಸಸ್ ಇದೆ ಅಂತ ಹೇಳಿದ್ದೆ, ರೈಟ್. ಇಲ್ಲಿಂದ ಏನಾಗಿದೆ, ಡೌನ್ಫಾಲ್ ಆಗ್ಬೋದು ಅಂತ. ಬಟ್ ಅದಕ್ಕೆ ಮುಂಚೆ ಏನು ಹೇಳಿದ್ದೆ, ಆಗುತ್ತೆ. ಬಟ್ FII DIs ಏನು ಮಾಡ್ತಾರೆ ಅಂದರೆ ಅವ್ರ ಹತ್ರ ಇರೋದು ಮೇಜರ್ ಡೇಟಾಸ್ ಇರುತ್ತೆ. ನಾವೇನು ಅಂದ್ಕೊಳ್ತೀವಿ, ನಮ್ಮ ಯೂಟ್ಯೂಬಲ್ಲಿ ಕೆಲವ್ರು ಬಂದುಬಿಟ್ಟು ಕೆಲವು ಡೇಟಾಸನ್ನ ತೆಗೆದುಬಿಟ್ಟು ತೋರಿಸ್ತಿರ್ತಾರೆ. ಆ ಡೇಟಾಸ್ ಯಾವುದೇ ವರ್ಕ್ ಆಗೋಲ್ಲ. ಓಕೆ, ಅವ್ರ ಹತ್ರ ಇರೋದು ರಿಯಲ್ ಡೇಟಾಸ್ ಇರುತ್ತೆ. ನಮ್ಮ ರೀಟೇಲರ್ಸ್ ಇಲ್ಲಿ ಎಷ್ಟು ಪೊಸಿಷನ್ಸ್ ಇಟ್ಕೊಂಡಿದ್ದಾರೆ, ಎಷ್ಟು ಜನ ಪುಟ್ ಆಪ್ಷನ್ ಬೈ ಮಾಡಿದ್ದಾರಾ, ಇಲ್ಲ ಕಾಲ್ ಆಪ್ಷನ್ ಸೆಲ್ ಮಾಡಿದ್ದಾರಾ, ಇಲ್ಲ ಏನು ಮಾಡಿದ್ದಾರೆ ಅಂತ ಫುಲ್ ಕಂಪ್ಲೀಟ್ ಡೇಟಾಸು ಅವ್ರ ಹತ್ರ ಇರುತ್ತೆ. ಓಕೆ, ಈ ಡೇಟಾ ಲೀಕ್ ಆಗೋಲ್ಲ, ತುಂಬ ಸೆಕ್ಯೂರಿಟಿ ಅಂತ ಅಂದ್ಕೊಂಡ್ರೆ ಅದೆಲ್ಲ ಅಂದ್ಕೋಬೇಡಿ. ಈ ನಮ್ಮ ರೀಟೇಲರ್ಸ್ ಡೇಟಾ ಅವ್ರ ಹತ್ರ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಇವಾಗ ದುಡ್ಡು ಕೊಟ್ಟರೆ ಎಲ್ಲ ಸಿಗುತ್ತೆ, ಆ ಕಾರಣಕ್ಕೋಸ್ಕರ ಇವ್ರ ಹತ್ರ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಸೊ ಅವ್ರು ಏನು ಮಾಡ್ಬೋದು ಅಂತ ಹೇಳಿದ್ದೆ. ಒಂದು, ಇಲ್ಲಿ ತುಂಬ ಜನ ಶಾರ್ಟ್ ಮಾಡಿದರೆ ಅವ್ರು ಏನು ಮಾಡ್ತಾರೆ, ಗ್ಯಾಪ್ ಅಪ್ ಕೊಟ್ಬಿಟ್ಟು ಒಂದು ವಿಕ್ ಥರ ಕೊಟ್ಬಿಟ್ಟು ಅದಾದಮೇಲೆ ಕೆಳಗಡೆ ಮಾಡ್ಬೋದು ಅಂತ ಹೇಳಿದ್ದೆ. ಅದೇ ರೀತಿ ಆಗಿದೆ. ಓಕೆ, ಅದಾದಮೇಲೆ ಇಲ್ಲಿಂದ ಕೆಳಗಡೆ ಬರುತ್ತಾ ಇವತ್ತು ನೋಡ್ಬೋದು. ಇಲ್ಲಿ ಮತ್ತೆ ಅಪ್ಸೈಡ್ ಥರ ತೋರಿಸಿದ್ದಾರೆ. ಬಟ್ ಇದು ತುಂಬ ದೊಡ್ಡ ಕನ್ಫರ್ಮೇಷನಾ ಅಪ್ಸೈಡಿಗೆ ಇಲ್ಲ ಅಲ್ವಾ. ಆದರೆ ಇವರು ಟ್ರ್ಯಾಪ್ ಮಾಡೋ ಥರ ಕೆಳಗಡೆ ಹೋಗೋ ಥರ ಹೋಗಿ ಮತ್ತೆ ಮೇಲೆ ಹೋಗಿದೆ ನೋಡಿ. ಇಲ್ಲಿಂದ ಎಲ್ಲಿ ಮಿಸ್ ಮಾಡ್ಕೊಂಡವರು ಮತ್ತೆ ಕೆಳಗಡೆ ಹೋಗುತ್ತೆ ಅಂತ ಅಂದ್ಕೊಂಡು ಏನು ಮಾಡಿರ್ತಾರೆ, ಈ ಲೆವೆಲ್ಗಿಂತ ಕೆಳಗಡೆ ಬಂದಿದ ತಕ್ಷಣ ಇಲ್ಲಿ ಏನು ಮಾಡಿದ್ರೆ ಮತ್ತೆ ಶಾರ್ಟ್ ಮಾಡಿರ್ತಾರೆ. ಆ ಕಾರಣಕ್ಕೋಸ್ಕರ ಮೇಲೆ ಹೋಗಿರುತ್ತೆ. ಸೊ ಅವ್ರ ಹತ್ರ ಪವರ್ ಏನಂತಂದರೆ ಅವ್ರ ಹತ್ರ ತುಂಬ ದುಡ್ಡು ಇರುತ್ತೆ. ಒಂದು ಮಾರ್ಕೆಟ್ನ ಒಂದರಿಂದ ಇನ್ನೊಂದು ಡೈರೆಕ್ಷನಲ್ಲಿ ತೊಗೊಂಡು ಹೋಗೋ ಪವರ್ ಅವ್ರ ಹತ್ರ ಇದೆ. ಓಕೆ, ಇಲ್ಲಿ ನಿಮಗೆ ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ ನೋಡಿ. ನಾವೇನು ನೋಡ್ತೀವಿ ಅಂತಂದರೆ, ನಾವು ರೀಟೇಲರ್ಸು ಏನು ಮಾಡ್ತೀವಿ, ಇಲ್ಲಿ ತುಂಬ ನಮಗೆ ಟ್ಯಾಲೆಂಟ್ ಇದೆ, ಆ ರೀತಿ ಇದೆ, ಈ ರೀತಿ ಇದೆ ಅಂತ ಅಂದ್ಕೊಳ್ತೀವಿ. ಓಕೆ, ಇಲ್ಲಿ ಟಾಪ್ ಇದೆ ಅಂತ ನಮ್ಗೆ ಗೊತ್ತಿದ್ದ ಮೇಲೆ ಅವ್ರಿಗೆ ಗೊತ್ತಿರಲ್ವ ನಮಗೆ ಅಲ್ವಾ. ಇದು ಟಾಪ್ ಅಂತ ನಮ್ಗೆ ಗೊತ್ತಿದೆ ಅಂತಂದಮೇಲೆ ನಮ್ಮ ರೀಟೇಲರ್ಸಿಗೆ ಎಲ್ರಿಗೂ ಗೊತ್ತಿದೆ ಅಂದಮೇಲೆ ಮತ್ತು FII DIಸ್ಗೆ ಗೊತ್ತಿರಲ್ವ, ಖಂಡಿತವಾಗ್ಲೂ ಅವ್ರಿಗೂ ಗೊತ್ತಿರುತ್ತೆ. ಇಲ್ಲಿಂದ ಮತ್ತೆ ರಿಟ್ರೇಸ್ಮೆಂಟ್ ಆಗ್ಬೋದು ಅಂತ ಅವ್ರಿಗೂ ಗೊತ್ತಿರುತ್ತೆ. ಓಕೆ, ಅಲ್ಲಿ ನಾವು ಟ್ರ್ಯಾಪ್ ಆಗ್ತೀವಿ. ಏನಂತಂದರೆ ಇವಾಗ ಎಕ್ಸಾಂಪಲ್ಗೆ ಇದು ಒಂದು ಬ್ರೇಕ್ಔಟ್ ಅಂದ್ಕೊಡಿ. ಓಕೆ, ಇದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಎಕ್ಸಾಂಪಲ್ಗೆ ಇದು ಇಲ್ಲಿದೆ ಅಂತ ಅಂದ್ಕೊಬಿಡಿ, ಇಲ್ಲಿದೆ ಅಂತ ಅಂದ್ಕೊಡಿ. ಇಲ್ಲಿ
ಇಲ್ಲಿ ಬ್ರೇಕ್ಔಟ್ ಆಯಿತು ಅಂತ ಅಂದ್ಕೊಂಡಿದ್ದ ತಕ್ಷಣ ಏನು ಮಾಡ್ತೀವಿ ನಾವು ಬೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀವಿ. ಓಕೆ, ಅವ್ರಿಗೂ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಏನು ಮಾಡ್ತಾರೆ, ಇಲ್ಲಿ ಒಂದು ದೊಡ್ಡ ಕ್ಯಾಂಡಲ್ ರೀತಿ ಕೊಟ್ಬಿಟ್ಟು ಆಮೇಲೆ ಫಸ್ಟ್ ಚಿಕ್ಕದಾಗಿ ಒಂದು ಕರೆಕ್ಷನ್ ಕೊಟ್ಬಿಟ್ಟು ಅದಾದಮೇಲೆ ಮೇಲೆ ಹೋಗ್ಬಿಡ್ತಾರೆ. ಅದನ್ನು ನಾನು ನಿಮಗೆ ಡೀಟೇಲಾಗಿ ತೋರಿಸ್ತೀನಿ. ಅದಕ್ಕೆ ಮುಂಚೆ ಇಲ್ಲಿ ನೋಡಿ, ಇಲ್ಲಿ ಒಂದು ಟ್ರೆಂಡ್ ಇದೆ. ಒಂದು ಟ್ರೆಂಡ್ ಆದಮೇಲೆ ಟ್ರೆಂಡ್ ಏನಾಗಿದೆ, ಲೋವರ್ ಟ್ರೆಂಡಿಂದ ಅಪ್ಪರ್ ಟ್ರೆಂಡಿಗೆ ಕನ್ವರ್ಟ್ ಆಯಿತು. ಇಲ್ಲಿ ತುಂಬ ಜನ ಬಂದುಬಿಟ್ಟು ಇಲ್ಲಿ ಬೈ ಮಾಡಿರ್ತಾರೆ. ಮೇಲೆ ಹೋಗೋ ಥರ ಹೋಗಿ ಏನಾಗಿದೆ, ಕೆಳಗಡೆ ಬಂದಿದೆ. ಇಲ್ಲೇನು ರಿಟ್ರೇಸ್ಮೆಂಟ್ ಆಗಿ ಮೇಲೆ ಹೋಗ್ಬೋದು ಅಂತ ಏನು ಮಾಡ್ತಾರೆ, ತುಂಬ ಜನ ಇಲ್ಲೂ ಕೂಡ ಬೈ ಮಾಡಿರ್ತಾರೆ. ಏನಾಗಿದೆ, ಅದರ ನೆಕ್ಸ್ಟ್ ಡೇ ಬಂದುಬಿಟ್ಟು ತುಂಬ ದೊಡ್ಡ ಗ್ಯಾಪ್ ಡೌನ್ ಕೊಟ್ಟು ಏನು ಮಾಡಿದ್ದಾರೆ, ನಮ್ಮ ರೀಟೇಲರ್ಸ್ನ ಟ್ರ್ಯಾಪ್ ಮಾಡಿದ್ದಾರೆ. ಎಲ್ಲರೂ ಏನು ಅಂದ್ಕೊಂಡಿದ್ರು, ಇಲ್ಲಿಂದ ಬುಲಿಶ್ ಇದೆ, ಇಲ್ಲಿಂದ ಮೇಲೆ ಹೋಗ್ಬೋದು ಅಂತ. ಬಟ್ ಏನಾಗಿದೆ, ಗ್ಯಾಪ್ ಡೌನ್ ಆಗಿದೆ. ಇಲ್ಲಿ ನಾವು ಹುಡ್ಕೋಕೆ ಹೋದರೆ ಏನಾಗುತ್ತೆ, ಟ್ರಂಪ್ ಬಂದುಬಿಟ್ಟು ಕೆಲವೊಂದು ಇಂಪೋರ್ಟ್ ಟ್ಯಾಕ್ಸ್ನೆಲ್ಲ ಜಾಸ್ತಿ ಮಾಡಿದರು, ಅದಕ್ಕೋಸ್ಕರ ಇಲ್ಲಿ ಬಿತ್ತು ಅಂತ. ಓಕೆ, ಅಂದರೆ ಆವಾಗ ಫುಲ್ಲು ನಮ್ಮ ವರ್ಲ್ಡ್ಗೆ ಇದು ನೆಗೆಟಿವು. ನಮ್ಮ ಭಾರತಕ್ಕೆ ಕೂಡ 26% ಏನೋ ಸೆಸ್ ಇಲ್ಲ ಟ್ಯಾಕ್ಸು ಏನೋ ಗೊತ್ತಿಲ್ಲ, ಅದನ್ನು ಹಾಕಿದ್ರು ಅಂತ. ಏನಾಗಿದೆ, ಇಲ್ಲಿಂದ ಇಂಪೋರ್ಟ್ ಡ್ಯೂಟಿ ಅನಿಸುತ್ತೆ. ಇದು ಇಂಪೋರ್ಟ್ ಡ್ಯೂಟಿ 26% ಅಮೇರಿಕಾದವರು ನಮ್ಮ ಇಂಡಿಯಾಗೆ ಹಾಕಿದ್ರು ಅಂತ ಅಂದ್ಬಿಟ್ಟು ಇಷ್ಟು ದೊಡ್ಡ ಬಿಡಿ. ಅಂದರೆ ಇವಾಗೇನು ತೆಗ್ದಾಕ್ಬಿಟ್ರೆ ಇದನ್ನು 26%? ಇಲ್ಲ, ತೆಗ್ದಿಲ್ಲ. ಮತ್ತು ಏನಕ್ಕೆ ಇಷ್ಟು ದೊಡ್ಡ ಮಾರ್ಕೆಟ್ ಹೋಗ್ಬಿಡ್ತು? ಸುಮ್ಮನೆ ಅದು ನ್ಯೂಸ್ ಬಂದುಬಿಟ್ಟು ಸುಮ್ಮನೆ ಕಾಟಾಚಾರಕ್ಕೆ ಅಷ್ಟೇ. ನಿಮ್ಗೆ ಒಂದು ಇದು ಅಂತ, ಏನಕ್ಕೆ ಇವತ್ತು ಮಾರ್ಕೆಟ್ ಬಿತ್ತು, ಏನಕ್ಕೆ ಇವತ್ತು ಮಾರ್ಕೆಟ್ ಮೇಲಕ್ಕೆ ಹೋಯಿತು, ಇದ್ರ ಬಗ್ಗೆನೇ ನಾವು ಮಾತಾಡ್ತೇವೆ ಹೊರತು ಅದಕ್ಕೆ ನೀವು ಹುಡ್ಕೋಕೆ ಹೋದರೆ 10 ರೀಸನ್ ಸಿಗುತ್ತೆ. ಇವತ್ತು ಏನಕ್ಕೆ ಈ ರೀತಿ ಕ್ಯಾಂಡಲ್ ಮಾಡ್ತು ಅಂತ ನೀವು ಹುಡ್ಕೋಕೆ ಹೋದರೆ 10 ರೀಸನ್ ಸಿಗುತ್ತೆ. ಇವತ್ತೇನಾದರೂ ಕೆಳಗಡೆ, ಇವತ್ತು ತಪ್ಪಿ ಏನಾದರೂ ಕೆಳಗಡೆ ದೊಡ್ಡ ಕ್ಯಾಂಡಲ್ ಏನಾದರೂ ಬಿದ್ದೋಗಿದ್ರೆ ಏನಾದ್ರು ಗೊತ್ತಾ, ಇದು ಜಾನ್ ಎ ಸ್ಟ್ರೀಟು ದೊಡ್ಡ ಸ್ಕ್ಯಾಮ್ ಮಾಡಿದ್ರು, ನಮ್ಮ ರಿಟೇಲರ್ಸ್ ದುಡ್ಡೆಲ್ಲ ತಿಂದುಬಿಟ್ರು. ಇದಕ್ಕೆ ಕಾರಣಕ್ಕೋಸ್ಕರನೇ ಇವತ್ತು ಬ್ಯಾಂಕ್ ನಿಫ್ಟಿ ಇಷ್ಟು ದೊಡ್ಡ ಕೆಂಪು ಕ್ಯಾಂಡಲ್ ಮಾಡ್ತು. ಎಲ್ಲ ರೆಡ್ಡು, ಮಾರ್ಕೆಟ್ ಕ್ರ್ಯಾಶ್ ಅಂತ ಅಂತೀವಿ, ರೈಟ್? ಸೊ ಅದಲ್ಲದೆ ಸ್ವಲ್ಪ ಯೋಚನೆ ಮಾಡಿ, ನೀವು FII DA ಆಗಿದ್ದರೆ ನೀವೇನು ಮಾಡ್ತಾಯಿದ್ರಿ ಅಂತ, ರೈಟ್? ನೀವು ಅಷ್ಟೇ ರಿಟೇಲರ್ ದುಡ್ಡನ್ನ ಹೇಗೆ ತೊಗೋಬೇಕು ಅಂತಲೇ ನೀವು ನೋಡೋದು. ಸೊ ಅವರು ಕೂಡ ಅದಕ್ಕೋಸ್ಕರನೇ ಬಂದಿರೋದು. ಸೊ ಈ ರೀತಿ ಇದ್ದಾಗ ಅಂದರೆ ನಾವು ಸ್ಟಾಕ್ ಮಾರ್ಕೆಟ್ಗೆ ಬರಬೇಕಾಗುತ್ತೆ. ಬಟ್ ಆದರೆ ಒಂದನ್ನು ತಿಳ್ಕೊಂಡು ಬರಬೇಕು, ನೀವು ಒಂದು ಕರೆಕ್ಟ್ ಮೆಥಡ್ನ ಫಸ್ಟು ಅರ್ಥ ಮಾಡ್ಕೋಬೇಕು. ಓಕೆ, ಈ ಸೈಕಾಲಜಿ, ಮೈಂಡ್ಸೆಟ್ಟು ಮತ್ತು ರಿಸ್ಕ್ ಮ್ಯಾನೇಜ್ಮೆಂಟ್, ಈ ಮೂರನ್ನು ಕ್ಲೀನಾಗಿ ಅರ್ಥ ಮಾಡ್ಕೊಂಡ ಮೇಲೇ ನೀವು ಏನು ಮಾಡಿ, ಸ್ಟಾಕ್ ಮಾರ್ಕೆಟಿಗೆ ಬನ್ನಿ. ಓಕೆ, ಇವಾಗ ಎಕ್ಸಾಂಪಲ್ಗೆ ಇಲ್ಲಿಂದ ಮಾರ್ಕೆಟ್ ಕೆಳಗಡೆ ಬೀಳುತ್ತೆ ಅಂತ ನಾನು ನಿಮಗೆ ವಿಡಿಯೋ ಮಾಡಿ ಹೇಳಿದ್ದೆ, ರೈಟ್? ಇವಾಗ ನಾನು ಈ ರೀತಿ ಸಿಚುವೇಷನಲ್ಲಿ ಏನು ಮಾಡ್ತೀನಿ, ನಾನು ಯೂಸ್ ಮಾಡೋದು ಒಂದೇ ಒಂದು ಸ್ಟ್ರಾಟಜಿ. ಓಕೆ, ಈ ಪ್ರಕಾರ ನನಗೆ ಮಾರ್ಕೆಟ್ ಇಲ್ಲಿಂದ ಕೆಳಗಡೆ ಬೀಳುತ್ತೆ ಅಂತ ನಾನು ಫಸ್ಟು ನೋಡೋದೇ ನನ್ನ ರಿಸ್ಕ್. ಓಕೆ, ರಿಸ್ಕ್ ಅಂತ ತುಂಬ ಸರ್ತಿ ನಾನು ರಿವಾರ್ಡ್ ಬಗ್ಗೆ ಎಲ್ಲೂ ಮಾತಾಡಿರಲ್ಲ, ಜಸ್ಟ್ ರಿಸ್ಕ್ ಬಗ್ಗೆನೇ ಮಾತಾಡಿರ್ತೀನಿ. ಕಾರಣ ಏನಂತಂದರೆ ಇದೇ ನಮ್ಮನ್ನು ಕಾಪಾಡೋದು. ಓಕೆ, ರಿವಾರ್ಡು ಎಷ್ಟೇ ಬರಲಿ ಇಲ್ಲ ಎಷ್ಟೇ ಹೋದರೂ ಕೂಡ ನಮಗೇನು ಪ್ರಾಬ್ಲಮ್ ಇಲ್ಲ. ಬಟ್ ರಿಸ್ಕ್ ಕರೆಕ್ಟಾಗಿ ನಮ್ಗೆ ಲಾಸ್ ಆಗೋದು ಕಡಿಮೆ ಮಾಡಿಕೊಂಡ್ರೆ ನಾವು ಖಂಡಿತವಾಗ್ಲೂ ತುಂಬ ಪ್ರಾಫಿಟಲ್ಲಿ ಹೋಗ್ತೀವಿ. ಓಕೆ, ಅದನ್ನು ನೆನ್ಪಿಟ್ಕೊಳ್ಳಿ. ಸೆಕೆಂಡ್, ಸೈಕಾಲಜಿ ಆ್ಯಂಡ್ ಮೈಂಡ್ಸೆಟ್. ಇವಾಗ ನನ್ನ ಸ್ಟ್ರಾಟಜಿ ಪ್ರಕಾರ ಇಲ್ಲಿ ಶಾರ್ಟ್ ಬಂತು ಅಂತ ಅಂದ್ಕೊಳ್ಳಿ, ನಿಮಗೆ ಇದನ್ನು ಎಕ್ಸಾಂಪಲ್ಗೆ ತೋರಿಸ್ತಾ ಇದ್ದೀನಿ. ಓಕೆ, ಇಲ್ಲಿ ನಾನು ಇಲ್ಲೇನಾದರೂ ತೊಗೊಂಡಿಲ್ವಾ ಅದನ್ನು ಬಿಟ್ಬಿಡಿ. ಇವಾಗ ನಾನೇನು ಮಾಡ್ತೀನಿ, 25,000 ಕಾಲ್ನ ಜುಲೈ 10 ನೆಕ್ಸ್ಟ್ ವೀಕ್ದು ಏನು ಮಾಡಿಬಿಡ್ತೀನಿ, ಶಾರ್ಟ್ ಮಾಡಿಬಿಟ್ಟು 150 ಪಾಯಿಂಟ್ನ ನನಗೆ ರಿಸ್ಕ್ ತೊಗೊಳ್ತೀನಿ. ನಾರ್ಮಲ್ ಬಿಹೇವ್ಸು ನಿಫ್ಟಿ 50ದು ಒಂದು ಸ್ವಿಂಗ್ದು 150 ಪಾಯಿಂಟು. ಸೊ ಆ ಕಾರಣಕ್ಕೋಸ್ಕರ ಇಲ್ಲೇನು ಮಾಡಿಬಿಡ್ತೀನಿ, ಇಲ್ಲಿ ಶಾರ್ಟ್ ಮಾಡಿಬಿಟ್ಟು 150 ಪಾಯಿಂಟು ನನ್ನ ಸ್ಟಾಪ್ ಲಾಸ್ ಇಟ್ಬಿಟ್ಟು ನಾನು ವೇಟ್ ಮಾಡ್ತೀನಿ. ಇವತ್ತು ನೋಡ್ಬೋದು, ಇಲ್ಲಿಂದ 150 ಪಾಯಿಂಟ್ ನಮ್ಗೆ ಕೆಳಗಡೆ ಸಿಕ್ಕರೂ ನಾನು ಬುಕ್ ಮಾಡಲ್ಲ. ಓಕೆ, ನನ್ನ ಕಾರಣ ಏನಂತಂದರೆ ಈ ರೀತಿ ಸ್ವಿಂಗ್ಸು ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಓಕೆ, ಈ ರೀತಿ ಸ್ವಿಂಗ್ಸು ಇಲ್ಲ ಈ ರೀತಿ ಸ್ವಿಂಗ್ಸು. ಓಕೆ, ಇಲ್ಲಿ ನಾವು ಶಾರ್ಟ್ ಮಾಡಿದರೆ ಇಲ್ಲಿಂದ ಇಲ್ಲಿವರೆಗೂ ಬರಬೇಕು, 1:2, 1:3, 1:4 ಈ ರೀತಿ ಬರಬೇಕು ಅನ್ನೋಕ್ಕೋಸ್ಕರನೇ ನಾನೇನು ಮಾಡಿರ್ತೀನಿ, ಇಲ್ಲಿ ಶಾರ್ಟ್ ಮಾಡಿಬಿಟ್ಟು ವೇಟ್ ಮಾಡ್ತಾ ಇರ್ತೀನಿ. ನನಗೆ ಮತ್ತೆ ಪುನಃ ಇಲ್ಲಿ ಮೇಲ್ಗಡೆನೂ ಹೋಗ್ಬೋದು. ನನ್ನ 150 ಪಾಯಿಂಟು ಸ್ಟಾಪ್ ಲಾಸ್ ಇಟ್ಟಾಗೋವರೆಗೂ ನಾನು ಹೋಲ್ಡ್ ಮಾಡ್ತೀನಿ. ಅದಾದಮೇಲೆ ಎಕ್ಸಿಟ್ ಮಾಡ್ತೀನಿ. ಅದು ಕೆಳಗಡೆ ಬರ್ಬೋದು, ಇಲ್ಲಾಂತಂದ್ರೆ ನಮಗೆ ಸ್ಟಾಪ್ ಲಾಸು ಇಟ್ಟಾಗ್ಬೋದು. ಇದು ರಿಯಾಲಿಟಿ ಆಫ್ ದ ಮಾರ್ಕೆಟ್, ಇದನ್ನ ಅರ್ಥ ಮಾಡ್ಕೊಂಡಿರ್ತೀನಿ. ಅದೇ ರೀತಿ ಇಲ್ಲಿ ಆಪ್ಷನ್ ಬೈಯಿಂಗ್ ಕೂಡ ಮಾಡ್ತೀನಿ. ಸ್ವಿಂಗಲ್ಲಿ ಯಾವುದು ಆಪ್ಷನಲ್ಲಿ ಇಲ್ಲಿ ಔಟ್ ಆಫ್ ದ ಮನಿ ಹೋಗ್ತೀನಿ. ಇದರಲ್ಲಿ ನೀವು ನೋಡ್ಬೋದು 17ನೇ ತಾರೀಕು ಎಕ್ಸ್ಪೈರಿ, ಅಂದರೆ ನೆಕ್ಸ್ಟ್ ಅಲ್ಲ ಅದರ ನೆಕ್ಸ್ಟ್ ಎಕ್ಸ್ಪೈರಿಯನ್ನು ಬೈ ಮಾಡಿರ್ತೀನಿ ನಾನು. ಓಕೆ, ಇಲ್ಲಿ ನಮ್ಗೆ ಗೊತ್ತಿರುತ್ತೆ ಈ 77 ಪಾಯಿಂಟ್ ನನಗೆ ಲಾಸ್ ಆಗುತ್ತೆ ಅಂತ ನಂಗೆ ಗೊತ್ತಿರುತ್ತೆ. ಸೊ
77 ಪಾಯಿಂಟ್ ಇಲ್ಲಿ ನನಗೆ ಲಾಸ್ ಆಗ್ಬೋದು ಅಂತ. ಇಲ್ಲಿ ಏನು, ಇಲ್ಲಿ ಅನ್ಲಿಮಿಟೆಡ್ ಆಗಿಬಿಡುತ್ತೆ. ಸೊ ಆ ಕಾರಣಕ್ಕೋಸ್ಕರ ಲಿಮಿಟೆಡ್ ಆಗಿ 150 ಪಾಯಿಂಟ್ ಬಂದರೆ ನಾನು ಎಕ್ಸಿಟ್ ಆಗ್ತೀನಿ ಅಂತ. ಒಂದ್ಮೇಲೆ ಇದು 150 ಪಾಯಿಂಟ್ ಮೇಲೆ ಹೋಗುತ್ತೆ ಅಂತಂದರೆ ಹೋಗ್ಬೋದು. ಓಕೆ, ನಮಗೆ ಅದಕ್ಕೋಸ್ಕರನೇ ಗೊತ್ತಿರುತ್ತೆ. ನಮಗೆ ಯಾವಾಗಲೂ ಸ್ಟಾಪ್ ಲಾಸ್ ಏನಿರುತ್ತೆ, 2 ಥರ ಇರುತ್ತೆ. ಒಂದು ನೋಯಿಂಗ್ ಸ್ಟಾಪ್ ಲಾಸ್ ಮತ್ತು ಅನ್ನೋಯಿಂಗ್ ಸ್ಟಾಪ್ ಲಾಸ್ ಅಂತ. ನೋಯಿಂಗ್ ಸ್ಟಾಪ್ ಲಾಸ್ ಏನು, 150 ಪಾಯಿಂಟು ನೋಯಿಂಗ್ ಸ್ಟಾಪ್ ಲಾಸ್. ಅನ್ನೋಯಿಂಗ್ ಸ್ಟಾಪ್ ಲಾಸ್ ಏನು ಗೊತ್ತಾ, ಇಲ್ಲಿಂದ ನಾವು ಇಲ್ಲಿ ಶಾರ್ಟ್ ಮಾಡಿರ್ತೀವಿ, ಇದ್ದಕ್ಕಿದ್ದಂಗೆ ಇಲ್ಲಿ 150 ಇಲ್ಲಿಗಿರುತ್ತೆ ಅಂತ ಅಂದ್ಕೊಳ್ಳಿ ಎಕ್ಸಾಂಪಲ್ಗೆ. ಸಡನ್ಲಿ ಇಲ್ಲಿಗೆ ಬಂದುಬಿಟ್ಟು ನಮಗೆ ಇನ್ನೂ 150 ಪಾಯಿಂಟ್ ಎಕ್ಸ್ಟ್ರಾ, ಅಂದರೆ ಇಲ್ಲಿ 150 ಪ್ಲಸ್ ಇಲ್ಲಿ 150 ಟೋಟಲ್ 300 ಪಾಯಿಂಟು ನಷ್ಟನೂ ಆಗ್ಬೋದು ಅಂತ ನನಗೆ ಅನ್ನೋಯಿಂಗ್ ಸ್ಟಾಪ್ ಲಾಸ್ ಅನ್ನೋದು ಗೊತ್ತು. ಆ ಕ್ಯಾಲ್ಕುಲೇಷನ್ ಮೇಲೇ ನನ್ನ ಪೊಸಿಷನ್ ಸೈಜ್ನ ತೊಗೊಂಡಿರ್ತೀನಿ. ಓಕೆ, ನನ್ನ ಪೊಸಿಷನ್ ಸೈಜ್ನ ಈ 2 ಕ್ಯಾಲ್ಕುಲೇಷನ್ ಮೇಲೆ ತೊಗೊಂಡು ಹೋಗಿರ್ತೀನಿ. ನನ್ನ ಸ್ಟಾಪ್ ಲಾಸ್ 150 ಪಾಯಿಂಟ್ ಹೋದರೂ ಕೂಡ ನನಗೆ ಯಾವುದೂ ತೊಂದರೆ ಇಲ್ಲ. ಆದರೆ ಈ ರೀತಿ ಗ್ಯಾಪ್ ಅಪ್ ಆಗಿ 300 ಹೋದರೆ, 400 ಹೋದರೆ, 500 ಹೋದರೆ ಯಾವ ರೀತಿ ನಾನು ಮಾರ್ಕೆಟಲ್ಲಿ ಇರ್ತೀನ, ನನ್ನ ಓವರ್ ಆಲ್ ನನ್ನ ಕ್ಯಾಪಿಟಲ್ ಬ್ಲೋ ಆಗುತ್ತಾ, ಎಲ್ಲ ಕ್ಯಾಲ್ಕುಲೇಷನ್ ಹಾಕಿಬಿಟ್ಟೆ ನನ್ನ ಪೊಸಿಷನ್, ನಮ್ಮ ಕ್ವಾಂಟಿಟಿ ಸೈಜ್ನ ಡಿಸೈಡ್ ಮಾಡ್ತೀವಿ. ಓಕೆ, ಇಲ್ಲೂ ಅಷ್ಟೇ. ಇಲ್ಲಿ ಏನಾಗುತ್ತೆ, ಇಲ್ಲಿ 77ಕ್ಕೆ ನಮ್ಮ ಫೈನಲ್ ಟೋಟಲ್ ಅಮೌಂಟು ಕಾಲ್ ಆಪ್ಷನ್ ಬೈ ಮಾಡಿದಾಗ, ಪುಟ್ ಆಪ್ಷನ್ ಬೈ ಮಾಡಿದಾಗ ನಮ್ಮ ಮ್ಯಾಕ್ಸಿಮಮ್ ಲಾಸೇ 77 ಪಾಯಿಂಟ್ಸ್ ಅಲ್ವಾ. ಮ್ಯಾಕ್ಸಿಮಮ್ ಲಾಸೇ 77. ಇಲ್ಲಿ ನಮಗೆ ಮ್ಯಾಕ್ಸಿಮಮ್ ಲಾಸ್ ಗೊತ್ತಿರುತ್ತೆ. ಇಲ್ಲಿ ಅನ್ನೋನ್ ಸ್ಟಾಪ್ ಲಾಸು ನಾವು ಯೋಚನೆ ಮಾಡಿ ನಾವು ತೊಗೊಂಡಿರ್ತೀವಿ. ಓಕೆ, ಈ ರೀತಿಯೇ ಮಾಡಬೇಕಾಗುತ್ತೆ. ಇವಾಗ ನಾವು ಇವ್ರನ್ನ FIDSನ ಬಂದುಬಿಟ್ಟು ನಾವು ಏನು ಮಾಡೋಕ್ಕಾಗಲ್ಲ. ಸೊ ಅವ್ರು ಹೇಗೆ ಥಿಂಕ್ ಮಾಡ್ಬೋದು ಅಂತ ನೋಡಿಕೊಂಡು ನಾವು ಅವ್ರ ರೀತಿಯೇ ಬಿಹೇವ್ ಮಾಡಬೇಕಾಗುತ್ತೆ. ಓಕೆ, ಆ ಕಾರಣಕ್ಕೋಸ್ಕರ ಫುಲ್ ನಾಲೆಜ್ ತೊಗೋಬೇಕು. ಓಕೆ, ನಾಲೆಜ್ ಏನು ಗೊತ್ತಾ, ನಾಲೆಜ್ನ ನೀವು ಕಂಪ್ಲೀಟ್ ನಾಲೆಜ್ ತೊಗೋಬೇಕು. ಸುಮ್ಮನೆ ಅರ್ಧಂಬರ್ಧ ನಾಲೆಜ್ ತೊಗೊಂಡು ಸ್ಟಾಕ್ ಮಾರ್ಕೆಟ್ ಬಂದರೆ ಖಂಡಿತವಾಗ್ಲೂ ನೀವು ಲಾಭ ಮಾಡೋಕ್ಕಾಗಲ್ಲ. ನಾನು ಹಳೆಯದು ಕೆಲವೊಂದು ಸ್ಟಾಕ್ಸ್ ಎಲ್ಲ ಹೇಳಿದ್ದೆ, ಅಲ್ಲೂ ಕೂಡ ನನ್ನ ಸೇಮ್ ರೂಲ್ಸ್ನೇ ಫಾಲೋ ಮಾಡೋದು. ಸೊ ಈ ರೀತಿ ನೀವು ಕಲಿಬೇಕಂತಂದರೆ ಕರೆಕ್ಟಾಗಿರೋರ ಹತ್ರ ಕಲೀರಿ, ಎಲ್ಲಾದರೂ ಕಲೀರಿ. ಹಂಗಿಲ್ಲ ಅಂತಂದರೆ ನನ್ನದೇ ಕೋರ್ಸ್ ಇದೆ, ವೆಬ್ಸೈಟಲ್ಲಿ ಹೋಗಿ ಕೋರ್ಸ್ ಅಟೆಂಡ್ ಮಾಡಿ, ಆಯಿತಾ. ಅದರ ಜೊತೆಗೆ ನಿಮಗೆ ಒಂದು ಮೆಂಟರ್ಶಿಪ್ ಪ್ರೋಗ್ರಾಮ್ ಇರುತ್ತೆ. ಅಂದರೆ ಮೆಂಟರ್ಶಿಪ್ ಪ್ರೋಗ್ರಾಮ್ ಅಂತಂದರೆ ಈ ರೀತಿ ಮಾರ್ಕೆಟ್ ಬಿಹೇವ್ ಆದಾಗೆಲ್ಲ ಬಂದುಬಿಟ್ಟು ಹೇಳ್ತಾ ಇರ್ತೀವಿ. ನೋಡಿ ನಮ್ಮ ರೂಲ್ ಇದೆ, ಸಿಂಪಲ್ ರೂಲ್ ಇದು. ಇಲ್ಲಿ ಸೈಕಾಲಜಿ ಮತ್ತು ನಿಮ್ಮ ಮೈಂಡ್ ಸೆಟ್ ಇಂಪ್ರೂವ್ ಮಾಡೋಕ್ಕೋಸ್ಕರ ನಿಮಗೆ ಮೆಂಟರ್ಶಿಪ್ ಇರುತ್ತೆ. ಓಕೆ, ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಮತ್ತೆ ಇದೇ ರೀತಿಯ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು.